ಎಲ್ಲ ಪ್ರೀತಿಯ ವೀಕ್ಷಕರಿಗೆ ನಮಸ್ಕಾರ. ಹೆಂಡ ಹೆಂಡತಿ ಕನ್ನಡ ಪದಗಳೆಂದ್ರೆ ರತ್ನಂ ಪ್ರಾಣ. ಜಿ.ಪಿ. ರಾಜರತ್ನಂ ಅವರ ಅದ್ಭುತ ಗೀತೆ, ಅತ್ಯದ್ಭುತ ಗೀತೆ. ಇದನ್ನ ರಾಜು ಅನಂತ ಸ್ವಾಮಿ ಅವ್ರ ಧ್ವನಿಯಲ್ಲಿ ಕೇಳಿದ್ರೆ ಇನ್ನೂ ಮಜಾ. ನೀವೆಲ್ಲ ಕೇಳಿರ್ತೀರಿ. ಆ ಹಾಡಿನ ಒಂದು ಇನ್ಸ್ಪೈರ್ ಇಟ್ಕೊಂಡು ಹಂಸಲೇಖ ಅವ್ರು ಮಾಡಿದಂಥ ಹಾಡು ಹೆಂಡ ಕುಡುಕ ರತ್ನ ನನ್ನ ಮೇಷ್ಟ್ರು ಅಂತ. ಚಿತ್ರ ಕರುಳಿನ ಕೂಗು 1994 ಬರುತ್ತೆ. ನಮ್ಮ ಪ್ರಭಾಕರ್ ಅವರು, ವಿನಯ್ ಪ್ರಸಾದ್ ಅವರು, ಶ್ರೀನಾಥ್ ಅವರೆಲ್ಲ ಮಾಡಿದ್ದಾರೆ. ಡಿ ಬಾಬು ಡೈರೆಕ್ಷನ್ ಮಾಡಿದ್ರು. ನಾನು ಈ ಸಿನಿಮಾದ ಎಲ್ಲ ಹಾಡುಗಳ ಬಗ್ಗೆ ಮುಂದಿನ ದಿನ ಅದು ಹೇಗೆ ಸೃಷ್ಟಿ ಆಯಿತು ಏನು ಅಂತ ಹೇಳೋದನ್ನ ಮಾಹಿತಿ ತಗೊಂಡು ಬರ್ತೀನಿ ನಾನು ಖಂಡಿತ. ಯಾಕೆಂದರೆ ಎಲ್ಲ ಹಾಡುಗಳು ಅದ್ಭುತವಾಗಿದೆ. ಇದರ ಸಂಗೀತಮಯ ಗೀತೆಗಳಿದೆ. ಅದ್ರ ಬಗ್ಗೆ ಇನ್ನೊಂದು ದಿನ ಮಾತಾಡ್ತೀನಿ ನಾನು ಖಂಡಿತ. ಈ ಒಂದು ಹಾಡು ಬಗ್ಗೆ ನಾನು ಮಾತಾಡಬೇಕು. ಯಾಕೆ ನಾನು ಈ ಹಾಡು ಬಗ್ಗೆ ಮಾತಾಡೋಕೆ ಕೂತೆ ಅಂತ ಲಾಸ್ಟ್ಗೆ ಹೇಳ್ತೀನಿ ನಿಮಗೆ. ನೋಡಿ, ನಾಡು ನುಡಿ ಇದ್ರ ಬಗ್ಗೆ, ಊಟ ಉಪಚಾರದ ಬಗ್ಗೆ, ಅಂಗಭಾಷೆಗಳ ಬಗ್ಗೆ ಎಲ್ಲ ಸೇರಿಸಿ ಹಂಸಲೇಖರು ಬರೆದ್ರು ಈ ಹಾಡು. ಪಕ್ಕಾ ಜನಪದದಲ್ಲಿ ಹಾಡು ಭಾಷೆಯಲ್ಲಿ ಸರಳವಾಗಿ ನಾನು ಪದ ಕಟ್ಕೊಟ್ಬಿಟ್ರು. ಜಿ.ಪಿ. ರಾಜರತ್ನಂ ಸ್ಟೈಲೇ ಮಾಡಿದ ಹಾಡಿದು. ಹೆಂಡ ಕುಡುಕ ರತ್ನ ನನ್ನ ಮಾಸ್ಟ್ರು, ಹೆಂಡ ಕುಡಿಯ ಬೇಡ ಅಂತ ಅಂದ್ರು, ಹೆಂಡ ಮುಟ್ಟಲ್ಲ ಹೆಂತಿನ ಬಿಡಲ್ಲ, ದೇಸಿ ಸರಾಯಿ ಕುಡಿಯೋ ಪೀಪಾಯಿ ಅಂತ. ಅಂದರೆ ದೇಸಿ ಸರಾಯಿ ಅಂದರೆ ಪಕ್ಕ ಲೋಕಲ್ ಸರಾಯಿ. ಆ ಸಿನಿಮಾದಲ್ಲೂ ಕೂಡ ಪ್ರಭಾಕರ್ ಅವರು ಆವಾಗ ಡ್ರಿಂಕ್ ಮಾಡ್ತಾ ಇರ್ತಾರೆ. ಡ್ರಿಂಕ್ ಮಾಡಿ ಕೂಡ ಈ ಹಾಡು ಆಡ್ತಾರೆ. ಹಾಗಾಗಿ ಇದು ಮಾಡಿದ್ದು ದೇಸಿ ಸರಾಯಿ ಅಂದರೆ ಪ್ಯಾಕೆಟ್ ಸರಾಯಿ ಆಗ ಬರ್ತಿತ್ತು. ಕುಡಿಯೋ ಪೀಪಾಯಿ ಬ್ಯಾರಲ್ ಗಟ್ಲೆ ಲೀಟರ್ ಗಟ್ಲೆ ಕುಡಿ ಅಂತ. ನನ್ನಂದ್ರೆ ಚಿಂತಿಲ್ಲ, ನನ್ ಕೊಂದ್ರು ಪರವಿಲ್ಲ, ಕನ್ನಡನ ಬೈಬೇಡ, ಕಟ್ಕೊಂಡು ಹೆಂಡ್ತಿನ ಬಿಡಬೇಡ. ಇದು ಜಿ.ಪಿ. ರಾಜರತ್ನಂ ಅವರ ನರ್ಕಕ್ಕಿಳಿಸಿ ನಾಲ್ಗಿನ ಸೀಳಿ ಬಾಯಿನ ಒಳಗೆ ಹಾಕಿದ್ರು ಕೂಡ ಮೂಗಲ್ ಕನ್ನಡ ಪದಾರ್ಥ ಅಂತ ಬರ್ತಿದ್ರಲ್ಲ, ಅದರ ಇನ್ಸ್ಪಿರೇಷನ್ ತಗೊಂಡು ಈ ರೀತಿ ನನ್ನಂದ್ರು ಚಿಂತಿಲ್ಲ, ನನ್ ಕೊಂದ್ರು ಪರವಿಲ್ಲ, ಕನ್ನಡನ ಬೈಬೇಡ, ಕಟ್ಕೊಂಡು ಹೆಂಡ್ತಿನ ಮರಿಬೇಡ ಅಂತ. ಇಷ್ಟು ಚೆನ್ನಾಗಿ ಬರ್ದಿದ್ದಾರೆ ನೋಡಿ. 3 ಚರಣ ಅಂತೂ ಇದರಲ್ಲಿ ಎಕ್ಸ್ಟ್ರಾಡಿನರಿ ವೀಕ್ಷಕರ. ಸಾಧಕರ ಒಂದು ಪರ್ಸ್ನಲ್ ಒಂದು ಹ್ಯಾಬಿಟ್ಟು ಸಾಧನೆ. ಅದು ಹೇಳೋದು ಯಾವ ರೀತಿ? ಕೈಲಾಸಮ್ಮು ಕುಡಿದ್ರು, ಸತ್ಯಕ್ಕೆ ದೀಪ ಹಿಡಿದ್ರು. ಡಿ.ಪಿ. ಕೈಲಾಸಮ್ಮ ಡ್ರಿಂಕ್ ಮಾಡ್ತಿದ್ರು. ಅದು ಅವರ ಹಿಂದೆ ಇರುವಂಥ ವಿಷಯ. ಅಂದರೆ ಅವರ ಪರ್ಸ್ನಲ್, ಅದು 4 ಗೋಡೆಗಳ ಮಧ್ಯ. ಆದರೆ ಅವರು ಮಾಡಿದ್ದು ಸತ್ಯಕ್ಕೆ ದೀಪ ಹಿಡಿದ್ರು. ಅದ್ಭುತವಾಗಿ ಬರೆದ್ರು. ಸತ್ಯನ ಅನಾವರಣಗೊಳಿಸಿದ್ರು. ಸತ್ಯಕ್ಕೆ ದೀಪ ನಡೆದ್ರು. ಅವರು ಆನಕ್ರೂ ಕುಡಿದ್ರು, ಬದುಕಿನ ಬಡ್ಡಿ ಇಳಿಸಿದ್ರು. ಆನ ಕೃತರಾಯರು ಕೂಡ ಕುಡಿದ್ರು. ಅವರು ಕೂಡ ಡ್ರಿಂಕ್ ಮಾಡ್ತಾ ಇದ್ರು. ಅವ್ರಿಗೂ ಡ್ರಿಂಕ್ ಮಾಡೋ ಹ್ಯಾಬಿಟ್ ಇತ್ತು. ಆದರೆ ಏನು ಮಾಡಿದ್ರು, ಕೆಲಸ ಏನು ಮಾಡಿದ್ರು, ಬದುಕಿನ ಬಟ್ಟಿ ಇಳಿಸಿದ್ರು. ಬರ್ದು ಕರ್ನಾಟಕಕ್ಕೆ ಪುಣ್ಯ ಕಟ್ಕೊಟ್ಟು ಹೋದ್ರು ಅಂತ. ಅಷ್ಟು ಬರೆದ್ರು ಅಂತ. ಅವರ ಜೀವನ ಪೂರ್ತಿ ಲೇಖನಿ, ಸಾಹಿತ್ಯ, ಕಾದಂಬರಿ, ಕವನಗಳು ಎಲ್ಲನೂ ಬರೆದುಬಿಟ್ರು ಅವರು. ಅಂದರೆ ಕನ್ನಡನ ವಿಸ್ತಾರಗೊಳಿಸಿದ್ರು, ಕನ್ನಡನ ಕೃತಿಯಾಗಿಸಿದ್ರು, ಕನ್ನಡನ ಉತ್ತುಂಗಕ್ಕೇರಿಸಿದ್ರು. ಇದೆಲ್ಲ ಮಾಡಿದ್ದಾರೆ. ಅಂದರೆ ಅವರ ಪರ್ಸ್ನಲ್ ಬಿಟ್ಬಿಡಿ, ಅವ್ರು ಕೆಲಸ ಮಾಡಿದ್ದು ಹೇಳಿ ಅಂತ ಹೇಳಿದರು. ಸುಮ್ಮನೆ ಕುಡಿಯೋ ನನ್ನಂಥವನಿಗೆ ಬುದ್ಧಿನ ಬಿಚ್ಚಿಟ್ಟು ಹೋದ್ರು ಅಂತ. ಅಂದರೆ ಅವರ ಒಂದು ಜ್ಞಾನನ ಬಿಚ್ಚಿಬಿಟ್ಟು ಕೊಟ್ಬಿಟ್ಟು ನಮ್ಗೆ ಹೋಗಿದ್ದಾರೆ. ಸುಮ್ಮನೆ ಕುಡಿದು ಟೈಮ್ ವೇಸ್ಟ್ ಮಾಡಬೇಡಿ, ವಿಚಾರವಾದಿಗಳಾಗಿ ಅಂತ ಹೇಳೋದನ್ನ ಅದ್ಭುತವಾಗಿ ಹೇಳಿದ್ರು ಹಂಸಲೇಖ ಅವರು ಈ ಒಂದು ಹಾಡಲ್ಲಿ. ಮುಂದಕ್ಕೇನು ಬರೀತಾರೆ? ಅನ್ನ ತಿಂದು ಅನ್ನ ಬೇಡ, ಊಟ ಮಾಡಿ ಅವನ ಕೈಯಿಂದ ಊಟ ಮಾಡಿ ಅವನಿಗೆ ಹೇಳ್ಬೇಡ, ನೀನು ಬೆನ್ನ ಹಿಂದೆ ಚುಚ್ಚಬೇಡ, ಉಂಡ ಮನೆಗೆ 2 ಬಗಿಬೇಡ. ಎಷ್ಟು ಚೆನ್ನಾಗಿದೆ ನೋಡಿ. ಅಂದರೆ ನೀತಿ ಪಾಠನ ಒಂದು ಸೋಷಿಯಲ್ ಮೆಸೇಜ್ ಥರ ಹೇಳೋದು ಹಾಡಲ್ಲಿ ಈ ರೀತಿ. ರಾಜ್ಯೋತ್ಸವಕ್ಕೆಲ್ಲ ಇದೆಲ್ಲ ಕಡೆ ಪ್ಲೇ ಆಗ್ತಿರುತ್ತೆ, ನೀವು ಕೇಳಿರ್ತೀರಾ. ಆದರೆ ಇದು ತುಂಬ ಅರ್ಥಗರ್ಭಿತ ಹಾಡಿರು. ದಕ್ಷಿಣ ಕನ್ನಡ ತುಂಬ ಸ್ವಚ್ಛ, ಉತ್ತರ ಕನ್ನಡ ಹುಚ್ಚ. ತುಂಬ ನೀಟಾಗಿರೋ ಒಂದು ಕನ್ನಡ ದಕ್ಷಿಣ ಕನ್ನಡ, ತುಂಬ ಎತ್ತರಲ್ಲಿರೋದು ಉತ್ತರ ಕನ್ನಡ. ಹಳೆ ಕನ್ನಡ ಹಾಲು, ಹೊಸ ಕನ್ನಡ ಜೇನು. ಹಾಲು ಜೇನು ಥರ ಕನ್ನಡ ಅಂತ ಹೇಳಿದ್ದಾರೆ. ಇಡ್ಲಿ ರೊಟ್ಟಿ ಮುದ್ದೆ ಮೀನು ಎಲ್ಲ ಊಟಕ್ಕೆ ಬೇಕು. ಕೊಡವ ತುಳುವ ಕೊಂಕಣಿ ಲಂಬಾಣಿ ಕರ್ನಾಟಕಕ್ಕೆ ಬೇಕು. ಎಲ್ಲ ಪ್ರಾಂತ್ಯದ ಊಟ ಬೇಕು. ಅದೇ ರೀತಿ ಕನ್ನಡದ ಅಂಗಭಾಷೆ ಕೊಡವ, ತುಳುವ, ಕೊಂಕಣಿ, ಲಂಬಾಣಿ ಇದೆಲ್ಲ ಕರ್ನಾಟಕಕ್ಕೆ ಬೇಕು. ಇದೆಲ್ಲ ಆಗಿ ಕನ್ನಡ ಬೆಳೆದಿದೆ, ಕನ್ನಡ ವಿಸ್ತಾರಗೊಂಡಿದೆ ಅಂತ ಹೇಳೋದನ್ನ 4 ಸಾಲುಗಳು ಹೇಳ್ಬಿಡೋದು ಈ ರೀತಿ. ಕನ್ನಡಕ್ಕೆ ಭೇದವಿಲ್ಲ, ಯಾರ ಮೇಲೆ ದ್ವೇಷವಿಲ್ಲ. ಯಾವತ್ತೂ ಕನ್ನಡ ಭಾಷೆ ಯಾರ ಮೇಲೆ ದ್ವೇಷ ಮಾಡಿದ್ದಿಲ್ಲ. ಯಾರೇ ಬಂದರೂ ಇಲ್ಲಿ ಅವಕಾಶ ಕೊಡ್ತಿದೆ, ಆಸರೆ ಕೊಡ್ತಿದೆ ಕರ್ನಾಟಕ. ಆ ಭಾಷೆನ ನೀವು ಕಲ್ತಿಲ್ಲ ಅಂದರೂ ಕೂಡ ನಿಮ್ಮನ್ನು ಕಾಪಾಡುತ್ತೆ ಆ ಭಾಷೆ ಅಂತ. ಕೊನೆ ಚರಣದಲ್ಲಿ ನಮ್ಮವ್ರು ಹಿಂಸೆ ಅಂತ ಆಳ್ರು, ಹಿಂಸೆ ಆದರೂ ಹೇಳ್ರು ಅಂದರೆ ಹೇಳೋದಲ್ಲ, ಎದ್ದೇಳಲ್ಲ ಅಂತ. ಹೇಳಲ್ಲ, ಏನು ಹಿಂಸೆ ಆದರೂ ಹೇಳಲ್ಲ. ಹಿಂಸೆ ಅಂತ ಆಳಲ್ಲ, ಬಟ್ ಹಿಂಸೆ ಆದರೂ ಹೇಳಲ್ಲ. ಮಂಗಂತರ ಆರ್ರು, ಕಾಸಿಗೆ ಮಾನನ್ ಮಾರ್ರು. ಹಿಂಗೆ ಅಂದು ಎಲ್ಲ ಭಾಷೆನ ಕಲ್ತರು. ಕನ್ನಡದವರೇ ಕನ್ನಡ ಭಾಷೆನ ಮಾತಾಡೋದನ್ನ ಮರ್ತರು. ಕರ್ನಾಟಕದಲ್ಲಿ ಅದು ಬೆಂಗಳೂರು ಏನಾಗ್ತಿದೆ ಅದನ್ನ ಬರ್ದಿದ್ದಾರೆ. 94 ಹೆಂಗೆ ಬರ್ದಿದ್ದಾರೆ ನೋಡಿ. ಎಲ್ಲ ಭಾಷೆಯವ್ರು ಬರ್ತಾರೆ ಬೆಂಗಳೂರಿಗೆ, ಕನ್ನಡ ಭಾಷೆ ಮಾತಾಡೋಕ್ಕೆ ಇಷ್ಟಪಡಲ್ಲ ಅವರು. ನಾವೇ ಫಸ್ಟ್ ಅವ್ರ ಭಾಷೆ ಮಾತಾಡ್ಬಿಡ್ತೀವಿ. ಅವ್ರಿಗೆ ಇಷ್ಟ ಇದ್ರೂ ನಾವು ಅವ್ರ ಭಾಷೆ ಮಾತಾಡ್ಬಿಡ್ತೀವಿ. ನಮ್ಮ ಭಾಷೆಗೆ ಅವಕಾಶನೇ ಕೊಡಲ್ಲ. ಇನ್ನೇನು ಕಲಿತಾರೆ ಅಷ್ಟೇ. ಕೊನೆ ಸಾಲು 2 ಎಕ್ಸ್ಟ್ರಾಡಿನರಿ. ಈ ಓವರಾಲ್ ಹಾಡಿಗೆ ಆ ಕೊನೆ 2 ಸಾಲಂತೂ ಮಾನವನ ಒಂದು ಏನಿದೆ ಸ್ಥೈರ್ಯ, ಧೈರ್ಯ ಅದ್ರ ಬಗ್ಗೆ ಹೇಳಿದ್ದಾರೆ. ನಿನ್ನ ಮೀಸೆ ನೀನೇ ತಿರುವು, ಅಲ್ಲೇ ನಿನ್ನ ಅಳಿವು ಉಳಿವು. ನಿನ್ನ ಮೀಸೆ ನೀನೇ ತಿರುಗು, ನಿನಗೆ ನೀನೇ ರಾಜ, ನಿನಗೆ ನೀನೇ ಧೀರ. ನಿನ್ನ ಮೀಸೆ ನೀನೇ ತಿರುಗು, ನಮ್ಮ ತಲೆ ಮೇಲೆ ನಮ್ಮದೇ ಕೈ ಅಂತ ಹೇಳಿದ್ದಾರೆ. ಅಲ್ಲೇ ನಿನ್ನ ಅಳಿವು ಉಳಿವು, ಅಲ್ಲೇ ನಿಂಗೆಲ್ಲ ಇದೆ. ಅಷ್ಟೇ, ಮುಗಿದೋಯ್ತು 2 ಸಾಲಲ್ಲಿ. ಎಕ್ಸ್ಟ್ರಾಡಿನರಿ ಲಿರಿಕ್ಸ್ ಇದು. ಯಾಕೆ ಹಾಡು ತಗೊಂಡೆ ಗೊತ್ತಾ ಇವತ್ತು ನಾನು? ಈ ಹಾಡನ್ನ STV ಅವರು ಆಡಬೇಕಿತ್ತು. ಹಾಡಿದ್ದು ಮನೋ, STV ಆಡಬೇಕಿತ್ತು. ನಮ್ಮ ಪ್ರಭಾಕರ್ ಅವರು STV ಅವರಿಗೋಸ್ಕರ ಕಾಯ್ತಾರೆ, ಅವ್ರು ಬಂದು ಆಡ್ಲಿ ಹಾಡು ಅಂತ. ಆದರೆ ಟೈಮ್ ಇರಲ್ಲ, ರೆಕಾರ್ಡಿಂಗ್ ಮಾಡಲೇಬೇಕಾಗಿರುತ್ತೆ, ಸಿಚುವೇಶನ್ ಹಂಗಿರುತ್ತೆ.
ಈ ಸಿನಿಮಾದ ಇನ್ನೊಂದು ಹಾಡಿದೆ ಸೂರ್ಯ ಜಗವೆಲ್ಲ, ಅದರ ಎಸ್ ಪಿ ಬಿ ಅವರು ಹಾಡಿದ್ರು. ಆದರೆ ಮಿಕ್ಕಿದೆಲ್ಲ ಮನು ಹಾಡಿದ್ದು. ಆ್ಯಕ್ಚುಲಿ ಇದು ಎಸ್ ಪಿ ಬಿ ಅವರಿಗೆ ಮೀಸಲಾಗಿದ್ದಂಥ ಹಾಡು. ಕಾರಣಾಂತರಗಳಿಂದ ಎಸ್ ಪಿ ಬಿ ಅವರು ಆ ಸಮಯಕ್ಕೆ ಸಿಗದಿರೋ ಕಾರಣ ಇದನ್ನ ಮನು ಹಾಡಿದ್ರು. ಅದ್ಭುತ ಗೀತೆ ಇದು. ಒಂದು ಹಾಡಲ್ಲಿ ಒಂದು 2 ಚರಣ ಅಥವಾ 3 ಚರಣದಲ್ಲಿ ಒಂದಿಷ್ಟು ಹೇಳೋದನ್ನ ಒಂದಿಷ್ಟು ಹೇಳಿ ಆ ನಾಡು ನುಡಿ ಬಗ್ಗೆ ನಮಗೊಂದು ಆತ್ಮವಿಶ್ವಾಸ ಮೂಡಿಸೋದು ಅಂತ. ಮನೋ ಕೂಡ ಅದ್ಭುತವಾಗಿ ಹಾಡಿದ್ದಾರೆ, 2 ಮಾತಿಲ್ಲ. ಅಂದರೆ ಎಸ್ ಪಿ ಬಿ ಅವರು ಆ ಸಮಯಕ್ಕೆ ಸಿಗದಿರೋ ಕಾರಣ ಅದಕ್ಕೆ ಜೀವ ತುಂಬಿದ್ದಾರೆ, ತೂಗಿಸಿದ್ದಾರೆ. ಎಸ್ ಪಿ ಬಿ ಅವ್ರ ಲೆವೆಲ್ಗೆ ಆಡೋಕ್ಕಾಗಿಲ್ಲ ಅಂದರೂ ಕೂಡ ಒಂದು ಲೆವೆಲ್ ಗಾಡಿ ಮ್ಯಾನೇಜ್ ಮಾಡಿದ್ದಾರೆ, ಅದರಲ್ಲಿ 2 ಮಾತಿಲ್ಲ, ಅದ್ಭುತವಾಗಿ ಆಡಿದ್ದಾರೆ. ಬರಿತಾ ಹೋದರೆ ಒಂದು ಗದ್ಯ ರೂಪದಲ್ಲಿ ಒಂದು ಪುಸ್ತಕನೇ ಬರಿಬೋದು. ಈ ಒಂದು 3 ಚರಣ ತಗೊಂಡು ಖಂಡಿತ ಬರಿಬೋದು. ನಮಗೆ ವಿಷಯ ವಿಸ್ತಾರವಾಗಿರುತ್ತೆ, ಆದರೆ ಅಷ್ಟು ಗದ್ಯ ರೂಪದಲ್ಲಿ ಹೇಳೋದಕ್ಕಿಂತ ಪದ್ಯ ರೂಪದಲ್ಲಿ ಹೇಳ್ಬಿಟ್ರೆ ಬೇಗ ಮುಟ್ಟುತ್ತೆ. ಅದು ಒಂದು ಡ್ರಿಂಕ್ ಮಾಡಿದವ್ರು ನೀತಿ ಪಾಠನ ಆಡಬೇಕು, ಒಳ್ಳೇದದು. ಸುಮ್ಮನೆ ಡ್ರಿಂಕ್ ಮಾಡ್ಕೊಂಡು ಏನು ಆಡೋದಕ್ಕಿಂತ ಈ ಥರ ಒಂದು ಹಾಡು ಆಡಿದಾಗ, ಅಂದರೆ ನಾಯಕನ ಹೇಳ್ತಿರೋ ಸಿನಿಮಾದಲ್ಲಿ ಡ್ರಿಂಕ್ ಮಾಡ್ತಾ ಒಂದು ವೇದ ಅಂತ ಹೇಳಿದಾಗ ಕೇಳೋಕ್ಕೆ ಚೆನ್ನಾಗಿರುತ್ತೆ. ಅವ್ನು ನಶೆಯಲ್ಲಿ ಆಡಿದಾಗ ಅದರೊಟ್ಟಿಗೆ ನೀತಿ ಪಾಠ ಕೊಟ್ಟಾಗ ಚೆನ್ನಾಗಿರುತ್ತೆ ಅಂತ ಹೇಳೋದು ಸಾಹಿತಿಗಳು, ಡೈರೆಕ್ಟರ್ಗಳು ಆ ಕಾಂಬಿನೇಷನ್ಲಿ ಬರುವಂಥ ಹಾಡುಗಳಿವು. ಹಾಗಾಗಿ ಹಾಡು ಬಗ್ಗೆ ಮಾತಾಡಿದೆ. ಎಸ್ ಪಿ ಬಿ ಆಡಬೇಕಾಗಿದ್ದಂಥ ಹಾಡನ್ನ ಮನೋ ಹಾಡಿ ಜೀವ ತುಂಬಿದ್ದಾರೆ, ನೋ ಡೌಟ್. ಇದರಲ್ಲಿ ಎಕ್ಸ್ಟ್ರಾಡಿನರಿ ಹಾಡುಗಳಿದೆ. ಹಾಡು ಬಗ್ಗೆ ಎಲ್ಲ ಮಾಹಿತಿ ತಗೊಂಡು ಬರ್ತೀನಿ, ಓಕೆನಾ? ಥ್ಯಾಂಕ್ ಯು.